This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಮನೆಯಿಂದ ಕೆಲಸ ಮಾಡುವ ಅವಕಾಶ ಆಗಿರುತ್ತೆ ಸ್ನೇಹಿತರೆ. ಕಂಪ್ನಿ ಹೆಸರು ಬಂದ್ಬಿಟ್ಟು ಕ್ಯಾಕ್ಟಸ್ ಆಗಿರುತ್ತೆ. ಇವರು ನಮಗೆ ತಿಂಗಳಿಗೆ 22,000ವರೆಗೂ ಸಂಬಳ ಅನ್ನೋದು ಕೊಡ್ತಿದ್ದಾರೆ. ವಾರಕ್ಕೆ 5 ದಿವಸ ಮಾತ್ರ ಕೆಲಸ ಇರುತ್ತೆ, 2 ಡೇಸ್ ನಮಗೆ ಲೀವ್ ಇರುತ್ತೆ. ಗಾಯ್ಸ್, ಈ ಜಾಬ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ರೆಸ್ಯೂಮ್ನ ಬಿಲ್ಡ್ ಮಾಡ್ಕೋಬೇಕಾಗಿರುತ್ತೆ. ಈ ಜಾಬಲ್ಲಿ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಏನೆಲ್ಲ ಸ್ಕಿಲ್ಸ್ ಬೇಕಾಗಿರುತ್ತೆ, ಅದರ ಮುಖಾಂತರ ನೀವು ಒಂದು ರೆಸ್ಯೂಮ್ನ ಕ್ರಿಯೇಟ್ ಮಾಡಿಕೊಂಡು ಆ ರೆಸ್ಯೂಮ್ನ ನೀವೇನಾದರೂ ಅಪ್ಲಿಕೇಶನ್ ಫಾರ್ಮಲ್ಲಿ ಅಪ್ಲೋಡ್ ಮಾಡಿದ್ರೆ ಆಗ ನೀವು ಖಂಡಿತ ನಿಮ್ಮನ್ನು ಹೈರ್ ಆಗ್ತೀರಾ, ಶಾರ್ಟ್ ಲಿಸ್ಟ್ ಸಹ ಆಗ್ತೀರಾ. ನಿಮಗೆ ಅದು ಹೇಗೆ ಮಾಡೋದು, ರೆಸ್ಯೂಮ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಬರಲ್ಲ ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಹಾಕಿ, ಲೈಕ್ ನಿಮ್ಮ ಬೇಸಿಕ್ ಡೀಟೇಲ್ಸ್ ಎಲ್ಲ ನನಗೆ ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ಖಂಡಿತ ಫ್ರೀಯಾಗಿ ರೆಸ್ಯೂಮ್ನ ಕ್ರಿಯೇಟ್ ಮಾಡಿಕೊಡ್ತೀನಿ. ಬಟ್ ನೀವು ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹಾಗೆ ಹೈಪ್ ಇರುತ್ತಲ್ಲ ಹೈಪ್ ಸಹ ಮಾಡಿ, ನಂತರ 3 ಜನಕ್ಕೆ ಶೇರ್ ಮಾಡಿ ಆ ಸ್ಕ್ರೀನ್ಶಾಟ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದರೆ ನಾನು ನಿಮಗೆ ಫ್ರೀಯಾಗಿ ಈ ಜಾಬ್ಗೆ ಸೂಟ್ ಆಗುವಂತಹ ರೆಸ್ಯೂಮ್ನ ರೆಡಿ ಮಾಡಿಕೊಡ್ತೀನಿ ಸ್ನೇಹಿತರೆ. ಅದು ಫ್ರೀ ಆಗಿರುತ್ತೆ. ಸೊ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡದೆ ವೀಡಿಯೋನ ಶುರು ಮಾಡ್ತೀನಿ, ನೋಡ್ಕೊಬನ್ನಿ ಸ್ನೇಹಿತರೆ. ಹಾಗೆ ಲಿಂಕ್ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಪರ್ಸ್ನಲ್ಲಾಗಿ ಶೇರ್ ಮಾಡ್ತೀನಿ. ಮತ್ತು ನೆಕ್ಸ್ಟು ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ, ನಾನು ನಿಮಗೆ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಆ್ಯಸ್ ಯೂಶುವಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇದು ಬಂದುಬಿಟ್ಟು ಕಂಪ್ನಿ ಹೆಸರು ಕ್ಯಾಕ್ಟಸ್ ಆಗಿರುತ್ತೆ. ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಇವರು ಜಾಬ್ ಅನ್ನೋದು ಬಿಟ್ಟಿಲ್ಲ, ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರೋ ಜಾಬ್ ಆಗಿರುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು, ಕ್ಯಾಕ್ಟಸ್ ಅಂತ ಇದೆ. ರೋಲ್ ನೋಡಿದ್ರೆ ಅಸೋಸಿಯೇಟ್ ಕ್ವಾಲಿಟಿ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ಚೆಕ್ ಮಾಡ್ಬೋದು, ಮೇಲೆ ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲ, ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಆಗಿರುತ್ತೆ. ಓಕೆ, ಅಸೋಸಿಯೇಟ್ ಕ್ವಾಲಿಟಿ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಕ್ಯಾಟಗರಿ ನೋಡಿದ್ರೆ ಕಸ್ಟಮರ್ ಸರ್ವಿಸ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಲೊಕೇಶನ್ ನೋಡಿದ್ರೆ ಇಂಡಿಯಾ ಅಂತಿದೆ. ಪೊಸಿಷನ್ ಟೈಮ್ ಬಂದುಬಿಟ್ಟು ಎಂಪ್ಲಾಯ್ಮೆಂಟ್ ಆಗಿರುತ್ತಂತೆ. ರಿಮೋಟ್ ಪೊಸಿಷನಲ್ಲಿ ಎಸ್ ಅಂತ ಕೊಟ್ಟಿದ್ದಾರೆ. ಎಸ್ ಅಂದರೆ ರಿಮೋಟ್ ಅಂದರೆ ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅಂತ ಕ್ಲಿಯರಾಗಿ ಅವರೇ ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಸಹ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಇವ್ರ ಕಂಪ್ನಿ ಬಗ್ಗೆ ಫುಲ್ಲಾಗಿ ಡೀಟೇಲ್ಸ್ ಅನ್ನೋದು ಶೇರ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಕ್ಯಾಕ್ಟಸ್ ಈಸ್ ಎ ರಿಮೋಟ್ ಫಸ್ಟ್ ಆರ್ಗನೈಸೇಷನ್ ಆ್ಯಂಡ್ ವಿ ಎಂಬ್ರೇಸ್ ಆ್ಯಂಡ್ ಆಕ್ಸಲರೇಟ್ ಫ್ರಮ್ ಎನಿ ವೇ ಕಲ್ಚರ್. ಯು ಮೇ ಬಿ ರಿಕ್ವೈರ್ಡ್ ಟು ಟ್ರಾವೆಲ್ ಅವರ್ ಮುಂಬೈ ಆಫೀಸ್ ಬೇಸ್ಡ್ ಆನ್ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್, ಕಂಪನಿ ಆ್ಯಂಡ್ ಟೀಮ್ ಈವೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಗೈಸ್, ಕ್ಯಾಕ್ಟಸ್ ಇಸ್ ಎ ರಿಮೋಟ್ ಫಸ್ಟ್ ಆರ್ಗನೈಸೇಷನ್ ಆಗಿರುತ್ತಂತೆ. ಇವ್ರ ಆಫೀಸ್ ಲೊಕೇಟ್ ಆಗಿರೋದು ಮುಂಬೈಯಲ್ಲಿ. ಅವರ ಲೈಕ್ ಏನಾದರೂ ಈವೆಂಟ್ಸ್ ಎಲ್ಲ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಆ ಥರ ಟೈಮಲ್ಲಿ ನೀವು ಮುಂಬೈಗೆ ಟ್ರಾವೆಲ್ ಮಾಡಬೇಕಾಗಿರುತ್ತಂತೆ. ಅದು ಸಹ ಕಂಪ್ನಿ ಅವರು ಫ್ರೀಯಾಗಿ ನಿಮಗೆ ಸಜೆಷನ್ಸ್ ಎಲ್ಲ ಕೊಡ್ತಾರೆ. ಬಟ್ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಈವೆಂಟ್ಸ್ ಇದ್ದಾಗ ಮಾತ್ರ ಟ್ರಾವೆಲ್ ಮಾಡಬೇಕಾಗಿರುತ್ತಂತೆ. ನೆಕ್ಸ್ಟ್ಲಿ, ಆರ್ ಇಸ್ ಸಮ್ವನ್ ಹೂ ಥ್ರೈವ್ಸ್ ಆನ್ ಟರ್ನಿಂಗ್ ಚಾಲೆಂಜಸ್ ಇಂಟು ಮೀನಿಂಗ್ಫುಲ್ ಕ್ಲೈಂಟ್ ಎಕ್ಸ್ಪೀರಿಯನ್ಸ್, ಹೂ ಕ್ಯಾನ್ ಟ್ರಾನ್ಸ್ಫಾರ್ಮ್ ಕ್ಲೈಂಟ್ ಫೀಡ್ಬ್ಯಾಕ್ ಇಂಟು an insist and long-term satisfaction. This role suits at the quality customer experience, problem solving, make a direct impact on client retention and service excellence ಅಂತ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಇದು ಕಸ್ಟಮರ್ ಸರ್ವಿಸ್ ಆಗಿರುತ್ತೆ ಸ್ನೇಹಿತರೆ. ಕಸ್ಟಮರ್ಸ್ ನಿಮ್ಮ ಹತ್ರ ಅವ್ರಿಗೆ ಏನೇ ಡೌಟ್ಸ್ ಇದ್ದರೂ ನಿಮ್ಮ ಹತ್ರ ಬರ್ತಾರೆ. ಅವ್ರಿಗೆ ನೀವು ಲೈಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗಿರುತ್ತೆ. ದಿಸ್ ಈಸ್ ಎ ಫುಲ್ಲಿ ರಿಮೋಟ್ ರೋಲ್ ವಿತ್ ಎ 9 hours ಶಿಫ್ಟ್ ಆಗಿರುತ್ತಂತೆ ಇದು. ಅದರಲ್ಲಿ 9 hours ನಿಮಗೆ 1 hour ಅನ್ನೋದು ಬ್ರೇಕ್ ಇರುತ್ತೆ. 7 o'clock ನೈಟ್ 9 o'clock ಯಾವುದಾದ್ರೂ ನಿಮಗೆ 8 hours ವರ್ಕ್ ಇರುತ್ತಂತೆ ಸ್ನೇಹಿತರೆ. ಓಕೆ, ಇನ್ಕ್ಲೂಡಿಂಗ್ ಸಮ್ಟೈಮ್ಸ್ ನಿಮಗೆ ಸ್ಯಾಟರ್ಡೇ ಸಂಡೇಸ್ ವರ್ಕ್ ಇರ್ಬೋದು. ಆ ಥರ ಟೈಮಲ್ಲಿ ನೀವು ವರ್ಕ್ ಮಾಡಬೇಕಾಗಿರುತ್ತಂತೆ. ನೆಕ್ಸ್ಟ್ ಇಲ್ಲಿ ಓನ್ ಕ್ಲೈಂಟ್ ಫೀಡ್ಬ್ಯಾಕ್, ಎಂಡ್ ಟು ಎಂಡ್ ಕಸ್ಟಮರ್ ಸರ್ವಿಸಸ್ ನೀವೇ ನೋಡ್ಕೋಬೇಕಾಗಿರುತ್ತಂತೆ. ಡ್ರೈವ್ ಕಸ್ಟಮರ್ ಡಿಲೈಟ್ ಅಂತೆ. ಲೈಕ್ ಅದೇ ಸೇಮ್ ಕಸ್ಟಮರ್ಸ್ದು ಪ್ರಾಬ್ಲಮ್ಸ್ ಬರ್ತಾರೆ, ಅವ್ರದ್ದು ರೂಟ್ ಕಾಸ್ ಏನಾಗಿರುತ್ತೆ ಅಂತ ನೀವು ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ಎಸ್ಕಲೇಟ್ ಅನ್ನೋದು ಮಾಡಬೇಕಾಗಿರುತ್ತೆ. ಲೈಕ್ ಸಾಫ್ಟಾಗಿ ನೀವು ಡೀಲ್ ಮಾಡಬೇಕಾಗಿರುತ್ತೆ. ಸ್ಟ್ರಾಂಗ್ ಜಜ್ಮೆಂಟಲ್ಲಿ ನೀವು ಕ್ಲೈಂಟ್ಸ್ ಜೊತೆ ಇಂಟರ್ಯಾಕ್ಟ್ ಅನ್ನೋದು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್, ನಿಮಗೆ ಕಸ್ಟಮರ್ಸ್ ಜೊತೆ ನೀವು ಹೇಗೆ ಮಾತಾಡಬೇಕು ಏನು ಅಂತೇನು ಗೊತ್ತಿಲ್ಲ ಅಂದರೆ ಡೋಂಟ್ ವೆರಿ ಗಾಯ್ಸ್, ಫಸ್ಟ್ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟು ನಂತರನೇ ನಿಮಗೆ ಜಾಬ್ ಕೊಡೋದು. ಸೊ ಯಾವುದೇ ರೀತಿ ಬರಿಬೇಡ, ಅಪ್ಲೈ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇದ್ದರೆ. ಓಕೆ, ಕ್ವಾಲಿಫಿಕೇಷನಲ್ಲಿ ನೋಡಿದ್ರೆ ನಿಮ್ಮದು ಬ್ಯಾಚುಲರ್ಸ್ ಡಿಗ್ರಿ ಅನ್ನೋದು ಆಗಿರಬೇಕಂತೆ. ಡಿಗ್ರಿ ವಿತ್ ಎನಿ ಸ್ಟ್ರೀಮ್, ಯಾವ ಸ್ಟ್ರೀಮ್ ಆಗಿದ್ರೂ ಪರವಾಗಿಲ್ಲ, ಅಪ್ಲೈ ಮಾಡ್ಕೋಬೋದು. ಡಿಗ್ರಿಗಿನ್ನ ಜಾಸ್ತಿ ಏನಾದರೂ ಹೈಯರ್ ಎಜುಕೇಷನ್ ಮಾಡಿದ್ರು ಅಪ್ಲೈ ಮಾಡ್ಕೋಬೋದಂತೆ. ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಬಂದಿರಬೇಕಾಗಿರುತ್ತೆ. ಗೈಸ್, ನಿಮ್ಮದು PUC ಪಾಸ್ ಆಗಿದ್ದರೆ ಬಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಚೆನ್ನಾಗಿದ್ದರೆ ನೀವು ಸಹ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಸ್ಟ್ರಾಂಗ್ ಆಗಿ ಕಸ್ಟಮರ್ ಫಸ್ಟ್ ಮೈಂಡ್ಸೆಟ್ ವಿತ್ ಎಕ್ಸಲೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಅನ್ನೋದು ಇರಬೇಕಾಗಿರುತ್ತಂತೆ. ಭಯ ಪಡೆದಿರ ಕ್ಲೀನಾಗಿ ಧೈರ್ಯವಾಗಿ ನೀವು ಕಸ್ಟಮರ್ಸ್ ಜೊತೆ ಮಾತಾಡಬೇಕಾಗಿರುತ್ತೆ. ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಈಸ್ ಮಸ್ಟ್ ಅಂತ ಕೊಟ್ಟಿದ್ದಾರೆ.
ಕೆಲವೊಂದು ಸಲ ಟೀಮ್ಸ್ ಜೊತೆ ಎಲ್ಲ ನೀವು ಕೊಲ್ಯಾಬರೇಟ್ ಆಗಬೇಕು ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಕೆಳಗಡೆಗೆ ಫುಲ್ಲಾಗಿ ನೀವು ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಕಂಪ್ನಿ ಬಗ್ಗೆ ಡೀಟೇಲ್ಸ್ ಸಹ ಕೊಟ್ಟಿದ್ದಾರೆ, ನೀವು ಓದ್ಕೋಬೋದು. ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ ಇಮೇಲ್ ಅಡ್ರೆಸ್ ಮತ್ತು ನಿಮ್ಮ ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಐ ಅಕ್ಸೆಪ್ಟ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಟ್ ವಿಲ್ ರೀಡೈರೆಕ್ಟೆಡ್ ಟು ದ ಅಪ್ಲಿಕೇಶನ್ ಫಾರ್ಮ್. ಅಂದರೆ ಐ ಅಕ್ಸೆಪ್ಟ್ ಎಲ್ಲ ಕ್ಲಿಕ್ ಮಾಡಿ ನೆಕ್ಸ್ಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆ, ನಾನಿಲ್ಲಿ ಇಮೇಲ್ ಅಡ್ರೆಸ್ ಹಾಕಿ ಐ ಅಕ್ಸೆಪ್ಟ್ನ ಕ್ಲಿಕ್ ಮಾಡಿದ್ರೆ ನನಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಯಿತು. ಇಲ್ಲಿ ನೋಡ್ಬೋದು 3 ಸ್ಟೆಪ್ಸ್ ಅನ್ನೋದು ಇದೆ ಅಂತೆ. ಸ್ಟೆಪ್ 1 ಮತ್ತು ಸೆಕೆಂಡ್ ಬಂದುಬಿಟ್ಟು ಕ್ಯಾಂಡಿಡೇಟ್ ಪ್ರೊಫೈಲ್ ಆಗಿರುತ್ತೆ. ಇಲ್ಲಿ ಪ್ಲೀಸ್ ಬಿ ಶೋರ್ ಟು ಫಿಲ್ ಆಲ್ ಅವರ್ ರಿಕ್ವೈರ್ಡ್ ಸ್ಟಾರ್ ಇರೋ ಮಾರ್ಕ್ ಸ್ಟಾರ್ ಮಾರ್ಕ್ ಎಲ್ಲೆಲ್ಲ ಇರುತ್ತೆ ಅಲ್ಲಿ ನೀವು ಆ ಅದನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ. ಪ್ಲೀಸ್ ಅಪ್ಲೋಡ್ ಯುವರ್ ಲೇಟೆಸ್ಟ್ ರೆಸ್ಯೂಮ್ ಅಂತಿದೆ ಅಲ್ವಾ ಗೈಸ್, ಇದು ಬಂದುಬಿಟ್ಟು ಮೈನ್ ಆಗಿರುತ್ತೆ. ಸೊ ರೆಸ್ಯೂಮ್ನ ಅಪ್ಡೇಟ್ ಮಾಡಿಕೊಂಡು ನಂತರ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ರೆಸ್ಯೂಮ್ನ ನೋಡಿಬಿಟ್ಟು ಅವರು ನಿಮ್ಮನ್ನು ಶಾರ್ಟ್ ಲಿಸ್ಟ್ ಅನ್ನೋದು ಮಾಡ್ತಾರೆ. ಮೈ ಡಿವೈಸ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದರೆ ಅದನ್ನು ಕ್ಲಿಕ್ ಮಾಡಿ ನೀವು ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ರೆಸ್ಯೂಮ್ ಇಲ್ಲ ಅಂದರೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹಾಗೆ ಹೈಪ್ ಮಾಡಿ, ವಿಡಿಯೋನ 3 ಜನಕ್ಕೆ ಶೇರ್ ಮಾಡಿ. ಆ ಸ್ಕ್ರೀನ್ಶಾಟ್ನ ನನಗೆ ಇನ್ಸ್ಟಾದಲ್ಲಿ ಕಳಿಸಿದ್ರೆ ನಾನು ನಿಮಗೆ ಫ್ರೀಯಾಗಿ ನಿಮಗೆ ರೆಸ್ಯೂಮ್ ಅನ್ನೋದು ರೆಡಿ ಮಾಡಿಕೊಡ್ತೀನಿ. ಲಾಗಿನ್ ಅಸೆಸಲ್ಲಿ ಇಮೇಲ್ ಅಡ್ರೆಸ್ ಪಾಸ್ವರ್ಡ್ನ ಟೈಪ್ ಮಾಡಿ. ಲೀಗಲ್ ಫಸ್ಟ್ ನೇಮ್ ಅಂತ ಕೇಳ್ತಿದ್ದಾರೆ, ಮಿಡಿಲ್ ನೇಮ್, ನಾರ್ಮಲ್ ಆಗಿರುವ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ. ಫೋನ್ ನಂಬರು ಮತ್ತು ಇಂಡಿಯಾನ ನಿಮ್ಮದು ನ್ಯಾಷನಾಲಿಟಿ ಯಾವುದು ಎಲ್ಲ ಇಂಡಿಯಾ ಕರ್ನಾಟಕ ಅಂತ ಹಾಕಿ. ಓಕೆ, ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿದರೆ ಎಜುಕೇಷನಲ್ಲಿ ಹೈಯೆಸ್ಟ್ ಡಿಗ್ರಿ ಯಾವುದು ಅಂತ ಕೇಳಿದ್ದಾರೆ. ಡಿಗ್ರಿಯಲ್ಲಿ ಯಾವ್ದು ಮಾಡಿದ್ದೀರಾ ನೀವು, ಸ್ಪೆಷಲೈಸೇಷನ್ ಅಂತ ಕೇಳ್ತಿದ್ದಾರೆ. ಸ್ಪೆಷಲೈಸೇಷನ್ ಅಂತಂದರೆ BCom BSc ಯಾವ್ದು ಮಾಡಿದರೆ ಅದನ್ನು ಹಾಕಿ ಸ್ನೇಹಿತರೆ. ಓಕೆ, ನೆಕ್ಸ್ಟು ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂತ ಕೇಳ್ತಿದ್ದಾರೆ. ನೀವು ನಮ್ಮ ಜಾಬ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಮಾಹಿತಿ ಅಂತ ಕೇಳ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಅಂತ ಹಾಕ್ಬೋದು. ಇಲ್ಲಿ ಇನ್ಸ್ಟಾಗ್ರಾಮ ಫೇಸ್ಬುಕ್ಕ ಯಾವುದು ಅಂತ ಕೇಳ್ತಿದ್ದಾರೆ. ಅದರ್ ಇದ್ದರೆ ಅದರ್ ಹಾಕಿ, ಇಲ್ಲ ಯೂಟ್ಯೂಬ್ ಅಂತ ಆಪ್ಷನ್ ಇಲ್ಲ, ಸೊ ಅದರ್ ಅಂತ ಹಾಕಿ. ನೆಕ್ಸ್ಟಲ್ಲಿ ಸಬ್ಮಿಟ್ ಪ್ರೊಫೈಲ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಅವರು ನಿಮಗೆ ಖಂಡಿತ ನಿಮಗೆ ರಿಪ್ಲೈ ಮಾಡ್ತಾರೆ. ಬಟ್ ನಿಮ್ಮ ರೆಸ್ಯೂಮ್ ಬಂದುಬಿಟ್ಟು ಇವರ ಸ್ಕಿಲ್ಸ್ಗೆ ಮ್ಯಾಚ್ ಆಗಿದ್ದರೆ ಮಾತ್ರ ಅವರು ನಿಮಗೆ ಇಮೇಲ್ ಮಾಡ್ತಾರೆ. ಸೊ ರೆಸ್ಯೂಮ್ನ ಕರೆಕ್ಟಾಗಿ ಪ್ರಿಪೇರ್ ಮಾಡಿಕೊಂಡು ನಂತರ ನೀವು ಈ ಜಾಬ್ಗೆ ಅಪ್ಲೈ ಮಾಡಿ ಸ್ನೇಹಿತರೆ. ನಾನು ಈ ಜಾಬ್ಗೆ ಸೂಟ್ ಆಗುವಂತಹ ರೆಸ್ಯೂಮ್ನ ಒಂದು ಕ್ರಿಯೇಟ್ ಮಾಡಿದ್ದೀನಿ. ನಿಮಗೂ ಬೇಕು ಅಂದರೆ ಕಮೆಂಟಲ್ಲಿ ರೆಸ್ಯೂಮ್ ಅಂತ ಕಮೆಂಟ್ ಹಾಕಿ, ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ, ಪರ್ಸ್ನಲಾಗಿ ನಿಮಗೆ ನಾನು ಶೇರ್ ಮಾಡಿಕೊಡ್ತೀನಿ ಸ್ನೇಹಿತರೆ. ಇಷ್ಟ ಆಗಿರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ಎಲ್ಲ ಮಾಹಿತಿ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ. 5 ದಿವಸ ಮಾತ್ರ ಕೆಲಸ ಇರುತ್ತೆ, 2 ಡೇಸ್ ಲೀವ್ ಇರುತ್ತೆ, ಸ್ಯಾಲ್ರಿ ಸಹ ಹೇಳಿದ್ದೀನಿ, ಎಜುಕೇಷನ್ ಸಹ ಹೇಳಿದ್ದೀನಿ. ಇಷ್ಟ ಆಗಿರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ ಸ್ನೇಹಿತರೆ. ಏನಾದರೂ ಸಣ್ಣ ಪುಟ್ಟ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಇದು ಪಾರ್ಟ್ ಟೈಮ್ ವಿಡಿಯೋ ಆಗಿರಲ್ಲ, ಫುಲ್ ಟೈಮ್ ಜಾಬ್ ರೋಲ್ ಆಗಿರುತ್ತೆ. ಥ್ಯಾಂಕ್ ಯು ಗಾಯ್ಸ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್. ಹೀಗೆ ಸಪೋರ್ಟ್ ಮಾಡ್ತೀರಿ.